ರಾಜ ವೇಣುಗೋಪಾಲ್ ನಾಯಕರಿಂದ ಆರೋಗ್ಯ ಸಂಚಾರಿ ವಾಹನಕ್ಕೆ ಚಾಲನೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರು ಆರೋಗ್ಯ ಸಂಚಾರಿಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಶಾಸಕ ರಾಜ ವೇಣುಗೋಪಾಲ್ ನಾಯಕ ಅವರು ಹೇಳಿದರು. ಇಲ್ಲಿಯ ವೇಣುಗೋಪಾಲ್ ಸ್ವಾಮಿ ಆವರಣದಲ್ಲಿ ಬುಧವಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ವತಿಯಿಂದ ನೂತನ ಆರೋಗ್ಯ ಸಂಚಾರಿ ವಾಹನಕ್ಕೆ ಚಾಲನೆ ನೀಡಿದ ಅವರು ಮಾತನಾಡಿ, ನಮ್ಮ ಸರ್ಕಾರ ಬಡ ಕೂಲಿ ಕಾರ್ಮಿಕರಿಗೆ ಮಕ್ಕಳ ಶಿಕ್ಷಣ, ಮದುವೆಗೆ ಸೇರಿದಂತೆ ಎಲ್ಲಾ ರೀತಿಯಲ್ಲಿ ಪ್ರಥಮ ಆದ್ಯತೆ ನೀಡಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುತ್ತಿದೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಮಿಕರ ಕಾರ್ಡ್ ಹೊಂದಿರುವ ಕಟ್ಟಡ ಕೆಲಸ ಕೂಲಿ ಕಾರ್ಮಿಕರು ನಿರತರಾಗಿದ್ದ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಯಾದರೆ ತಾವು ಇರುವ ಸ್ಥಳಕ್ಕೆ ಸಂಚಾರಿ ವಾಹನದಲ್ಲಿ ವೈದ್ಯರು, ನರ್ಸ್ ಬಂದು ಚಿಕಿತ್ಸೆ ನೀಡುತ್ತಾರೆ ಎಂದರು. ಕಾರ್ಮಿಕ ಅಧಿಕಾರಿ ಶಿವಪ್ಪ ಜಮಾದಾರ, ಸಿಬ್ಬಂದಿ ವಿಎನ್ ಚೌಧರಿ, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಪ್ರಕಾಶ್ ಗುತ್ತೇದಾರ್, ನಗರಸಭೆ ಉಪಾಧ್ಯಕ್ಷ ರಾಜಾ ಪಿಡ್ಡನಾಯಕ ತಾತ, ಮಲ್ಲಣ್ಣ ಸಾಹು ಮುಧೋಳ, ನಗರಸಭೆ ಸದಸ್ಯರಾದ ಜುಮ್ಮಣ್ಣ ಕೆಂಗೂರಿ, ನಾಸಿರ್ ಕುಂಡಾಳೆ, ಸೋಮರಾಯ ಶಾಖಾಪುರ, ಪ್ರಕಾಶ ಅಲಬನೂರ, ನಗರಸಭೆ ಮಾಜಿ ಅಧ್ಯಕ್ಷ ಅಬ್ದುಲ್ ಗಫಾರ್ ನಾಗನೂರಿ, ನಗರ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಸುಗೂರೇಶ್ವರ ವಾರದ್, ವೆಂಕಟೇಶ ಹೊಸಮನಿ, ಶಕೀಲ ಅಹ್ಮದ್, ನಾಗಪ್ಪ ಕಟ್ಟಿಮನಿ, ಶ್ರಮಿಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷ ಸೈಯದ್ ಹಫೀಜುರಾ ರೆಹಮಾನ್, ಮೊಹಮ್ಮದ್ ರಿಯಾಜ್, ವೀರೇಶ ರುಮಾಲು, ರಾಜು ಕಲಾಲ, ಬಸವರಾಜ ಪೂಜಾರಿ, ದಿವಾಳಗುಡ್ಡ ಸೇರಿದಂತೆ ಅನೇಕರಿದ್ದರು. ವರದಿ ವೆಂಕಟೇಶ ಯಾದವ್. ನೀವು ಫಸ್ಟ್ ಅವೇರ್ನೆಸ್ ಇದು ಮಾಡಿ, ಆಲ್ರೆಡಿ ಹೋಗಿ